ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಹೊತ್ತಲಾಗಿದ್ದು. ಸೋಮವಾರ ಇವತ್ತು ಸಮಯ 6 ಗಂಟೆ ಆಗಿದೆ. ಕಸ ಎಲ್ಲ ಹೊಡೆದ್ಬಿಟ್ಟು ನೆಲ ಎಲ್ಲ ಒರೆಸಿ ಹೊರಗಡೆ ಬಾಗಿಲೆಲ್ಲ ತೊಳೆದು ಬಾಗಿಲಿಗೆ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ತುಂಬ ನೀಟಾಗಿ ಏನು ರಂಗೋಲಿ ಹಾಕೋಕ್ಕೆ ಬರೋಲ್ಲ, ಒಂದು ರೇಂಜಲ್ಲಿ ಹಾಕ್ತೀನಿ ನಾನು. ಮೀಡಿಯಮ್ ಚಿಕ್ಕದು ಹೀಗೆ ಸಣ್ಣ ಪುಟ್ಟದ ರಂಗೋಲಿ ಹಾಕ್ತೀನಿ. ದೊಡ್ಡದು ಬರುತ್ತೆ, ಬರಲ್ಲ ಅಂತೇನಿಲ್ಲ, ಆದರೆ ಒಟ್ಟಲ್ಲಿ ನೀಟಾಗಿ ಏನು ಬರೋಲ್ಲ, ಒಂದು ರೇಂಜಲ್ಲಿ ಹಾಕ್ತೀನಿ ಅಷ್ಟೇ. ಹಾಗೆ ತುಳಸಿ ಗಿಡದ ಹತ್ರನೂ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಡೈಲಿ ಕೂಡ ಹೀಗೆ ಆಗಿರುತ್ತೆ. ಹಾಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋದ್ರೊಳಗಡೆ 7:30 ಆಗಿ ಹೋಗಿತ್ತು. ಬೇಗನೆ ಎದ್ದಿದ್ದೆ ಸೋಮವಾರ, ಆದರೂ ಕೂಡ ಲೇಟಾಗಿ ಹೋಗಿತ್ತು. ಎಲ್ಲ ಪೂಜೆನೆಲ್ಲ ಬೆಳ್ಕೊಂಡು ಪೂಜೆ ಮಾಡೋದ್ರೊಳಗಡೆ 7:30 ಆಗೋಯಿತು. ನೋಡಿ, ಈ ರೀತಿ ಪೂಜೆ ಮಾಡಿದ್ದೀನಿ. ವಾರದ ದಿನ ಯಾವಾಗಲೂ ಇದೇ ರೀತಿ ಇರುತ್ತೆ. ಸೋಮವಾರ ಶುಕ್ರವಾರ ಸ್ವಲ್ಪ ಜಾಸ್ತಿ ಎಲ್ಲ ಬೆಳಗ್ಬಿಟ್ಟು ತೊಳೆದು ಪೂಜೆ ಮಾಡೋದ್ರೊಳಗಡೆ ಸ್ವಲ್ಪ ಲೇಟಾಗಿ ಹೋಗುತ್ತೆ. ಹಾಗೆ ತಿಂಡಿ ಮಾಡೋಣ ಅಂದ್ಬಿಟ್ಟು ತಿಂಡಿ ಬಂದೆ. ನಾನು ಜಾಸ್ತಿ ಸೋಮವಾರದ ದಿನ ಸ್ವಲ್ಪ ಈಸಿ ಆಗೋ ಥರ ದೋಸೆಗೆ ಇಲ್ಲ ಇಡ್ಲಿಗೆ ಚಿತ್ರಾನ್ನ ಆ ಥರನೇ ಮಾಡೋದು. ಹಾಗೆ ಸೋಮವಾರ ಅಲ್ವಾ ಅಂದ್ಬಿಟ್ಟು ದೋಸೆಗೆ ಹಾಕಿದ್ದೆ ನಾನು. ಭಾನುವಾರ ಟೈಮು ಆ ರೀತಿಯೇ ಹಾಕ್ಬಿಡ್ತೀನಿ. ಯಾಕೆಂದರೆ ಪೂಜೆ ಮಾಡೋದ್ರಿಂದ ಪೂಜೆ ಎಲ್ಲ ಇರುತ್ತಲ್ಲ, ಪೂಜೆನೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡೋದ್ರೊಳಗಡೆ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಸೋಮವಾರ ಸ್ವಲ್ಪ ಈಸಿಯಾಗಿರೋ ತಿಂಡಿನ ಮಾಡ್ತೀನಿ. ದೋಸೆ ಆದರೆ ಬೇಗ ಆಗೋಗ್ಬಿಡುತ್ತೆ. ಪೂಜೆ ಎಲ್ಲ ಮುಗಿಸಿ ಬರೋದ್ರೊಳಗಡೆ ಲೇಟಾಗಿರುತ್ತೆ ಅಂದ್ಬಿಟ್ಟು ದೋಸೆಗೆ ಬರೀ ಪಲ್ಯ ಚಟ್ನಿ ಅಲ್ವಾ, ಬೇಗ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ದೋಸೆ ಇಡ್ಲಿ ಆ ರೀತಿಯೇ ಮಾಡ್ತೀನಿ ನಾನು ಸೋಮವಾರದ ದಿನ. ಹಾಗೆ ಒಳಗಡೆ ಬಂದ ತಕ್ಷಣ ಇವಾಗ ತೆಂಗಿನಕಾಯಿ ಹೋಳು ಮಾಡ್ಕೊತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಒಂದು 2 ವಿಷಲ್ ಕುಕ್ಕರ್ಗೆ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಕಡಲೆಬೇಳೆ ಸಾಸಿವೆ ಕರಿಬೇವು ಎಲ್ಲ ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಂಡು ಇವಾಗ ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತಿದೆ ವಿಡಿಯೋ ಅಂತಲೇ ಕೂಡ. ಹಾಗೆ ಒಗ್ಗರಣೆಗೆ ಇಟ್ಬಿಟ್ಟು ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಆಗೋದ್ರೊಳಗಡೆ ಸುಮ್ಮನೆ ಒಗ್ಗರಣೆನೇ ನೋಡ್ತಾ ಕೂತ್ಕೊಳ್ಳೋಕ್ಕಿಂತ ಚಟ್ನಿಗೂ ಕೂಡ ಈ ಕಡೆ ರೆಡಿ ಮಾಡ್ಕೊಂಡ್ರೆ ಆಗೋಗುತ್ತಲ್ಲ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ವಿಡಿಯೋ ಇಷ್ಟ ಆಗ್ತದೆ ಇಲ್ಲ ಅಂತಲೂ. ಒಗ್ಗರಣೆ ಸ್ವಲ್ಪ ಆದಮೇಲೆ ಇವಾಗ ಸ್ವಲ್ಪ ಅಡುಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡೆ. ಇವಾಗ ಆಲೂಗಡ್ಡೆನ ಸಿಪ್ಪೆ ಸೋಲ್ಬಿಟ್ಟು ಹಾಕ್ತಾಯಿದ್ದೀನಿ. ಬೆಳಗ್ಗೆ ಟೈಮಂತೂ ಎಷ್ಟು ಕೆಲಸ ಮಾಡೋದ್ರೂ ಮುಗಿಯಲ್ಲ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಇದೇ ಪ್ರಾಬ್ಲಮ್. ಬೆಳಗ್ಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಎದ್ದೇಳಲಿಲ್ಲ ಅಂತೂ ಫಜೀತಿ, ಬೇಗ ಎದ್ದರೆ ಅಂತೂ ಪರವಾಗಿಲ್ಲ. ಬೇಗ ಎದ್ದೇಳಲಿಲ್ಲ ಅಂದರೆ ಅಯ್ಯೋ ಟೈಮ್ ಆಯ್ತಲ್ಲ ಬೇಗ ತಿಂಡಿ ಆಗಬೇಕು ಅನ್ನೋ ಅರ್ಜೆಂಟಲ್ಲಿ ಬೇರೆ ಇರ್ತೀವಿ. ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಎದ್ರೇ ಒಳ್ಳೆಯದು. ಯಾಕಂದರೆ ಬೆಳಗ್ಗೆ ಟೈಮ್ ಟಿಫನ್ನು, ಮಧ್ಯಾಹ್ನ ಟೈಮ್ ಅಷ್ಟೊಂದು ರಿಸ್ಕ್ ಆಗೋಲ್ಲ. ನನಗೆ ಅನಿಸಿದ ಮಟ್ಟಿಗೆ ಬೆಳಗ್ಗೆ ಟೈಮ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಬೇಗ ಮಾಡಬೇಕಲ್ವ, ಮಕ್ಕಳು ಎಲ್ಲ ಹೊಟ್ಟೆ ಹಸಿವಿರ್ತಾರೆ. ನನ್ನ ಮಗಳು ನೋಡಿ ಎಲ್ಲ ಆಲ್ರೆಡಿ ಹೊಟ್ಟೆ ಹಸಿವು ಅಂತ ಬಂದಾಯಿತು. ನಾನು ಬೆಳಗ್ಗೆ ಟೈಮ್ ಸ್ವಲ್ಪ ಹಾಲು ಏನು ಕೊಡೋಲ್ಲ. ಹಾಲು ಕೊಟ್ಬಿಟ್ರೆ ತಿಂಡಿ ತಿನ್ನಲ್ಲ ಅವಳು. ಅಂದರೆ ಬೇಗ ಎದ್ಬಿಟ್ರೆ ಕೊಡ್ತೀನಿ, ಲೇಟಾಗಿದ್ದರೆ 7:30 8 ಗಂಟೆ ಆ ಟೈಮಲ್ಲಿ ಎದ್ಬಿಟ್ರೆ ನಾನು ಹಾಲು ಏನು ಕೊಡೋಲ್ಲ. ನೋಡಿ ಇವಾಗ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ ಆಲ್ರೆಡಿ ಹೊಟ್ಟೆ ಹಸ್ತಿದೆ ಅಂತ ಮುಖ ತೊಳ್ಕೊಂಬಂದು ಕೂತಿದ್ದಾಳೆ. ಅಂದರೆ ಹಾಲು ಕೊಟ್ಬಿಟ್ರೆ ತಿಂಡಿನೇ ತಿನ್ನೋದಿಲ್ಲ ಅವಳು. ಅದಕ್ಕೋಸ್ಕರ ನಾನು ಹಾಲು ಕಾಫಿ ಏನು ಕೊಡೋದಿಲ್ಲ, ಡೈರೆಕ್ಟ್ ಟಿಫನೇ ಕೊಟ್ಬಿಡ್ತೀನಿ. ಸಂಜೆ ಟೈಮ್ ಮಾತ್ರ ಹಾಲು ಕೊಡ್ತೀನಿ ನಾನು. ಮಧ್ಯಾಹ್ನ ಏನಾದರೂ ಬೇಕು ಅಂತ ಕೇಳಿದ್ರೆ ಮಾತ್ರ ಕೊಡ್ತೀನಿ. ದೋಸೆ ಅಂದರೆ ಅವಳ ಫೇವ್ರೆಟ್ಟು. ಅದಕ್ಕೋಸ್ಕರ ನೋಡಿ ಅಲ್ಲೇ ಕೂತಿದ್ದಾಳೆ ಶೆಲ್ಫ್ ಮೇಲೆ ಬಂದ್ಬಿಟ್ಟು. ಸೆಟ್ ದೋಸೆ ಬೇಕಾ ಮಸಾಲೆ ದೋಸೆ ಬೇಕಾ ಅಂತ ಕೇಳ್ತೀನಿ. ಮಸಾಲೆ ದೋಸೆ ಬೇಕು ಅಂತ ಹೇಳ್ತಾ ಇದ್ದಾಳೆ ಅವಳು. ಅದರಲ್ಲಿ ಇವಾಗಿನ ಕಾಲದ ಮಕ್ಕಳಂತೂ ದೋಸೆ ಅಂತ ರೀಲ್ಸ್ ಅಂತೂ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಆ ದೋಸೆ ಅಂತ ರೀಲ್ಸ್ ನೋಡ್ಬಿಟ್ಟು ದೋಸೆ ಅಮ್ಮ ಮಾಡಿದ ದೋಸೆ ಅಂತ ಹಾಡು ಹೇಳ್ತಾ ಕೂತಿದ್ದಾಳೆ. ನಾನು ಮಾಡ್ತೀನಿ ಕೊಡಮ್ಮ ದೋಸೆನ ಅಂತ ನಾನು ತಲೆ ತಿಂತಿದ್ದಾಳೆ ಕೂತ್ಕೊಂಡು. ಆ ದೋಸೆ ಮಡಚಿ ಹಾಕಿ ಕೊಡೋದ್ರೊಳಗಡೆ ಅದು ಎಷ್ಟು ಮಾತಾಡಿರ್ತಾಳೋ ನನಗಂತೂ ಗೊತ್ತಿಲ್ಲ. ನೋಡಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮೊಬೈಲ್ ಒಂದು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಹಾಗೆ ದೋಸೆ ಮಡ್ಚೋಕ್ಕೆ ಹೋಗಿ ಹಾಗೆ ಮಡ್ಚ್ಕೊಬಿಡ್ತು. ಹಾಗೆ ಯಜಮಾನ್ರು ಕೂಡ ಬಂದರು, ಅವರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಈಗ ಎಲ್ಲರದ್ದು ತಿಂಡಿ ಆಯಿತು. ಇವಾಗ ತಿಂಡಿ ಆದಮೇಲೆ ನಾನು ಕೂಡ ತಿಂಡಿ ತಿಂದ್ಬಿಟ್ಟು ಇವಾಗ ಪಾತ್ರೆ ತೊಳೆಯೋಕೆ ಬಂದೆ. ಏನಾದರೂ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ. ಯಾವಾಗಲೂ ಹೌಸ್ ವೈಫ್ ಅಂದರೆ ಹಂಗೆ ಆಗೋಲ್ಲ. ಮನೇಲೇ ಅಂತೂ ಬೇಜಾನ್ ಕೆಲಸ ಇರುತ್ತೆ. ಅದರಲ್ಲೂ ಮಕ್ಕಳಿರೋ ಮನೆಗಳಂತೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ. ಪಾತ್ರೆ ಅಂತೂ ಆಗ್ತಾನೇ ಇರುತ್ತೆ, ಮನೆ ಆಡ್ತಾನೆ ಇರ್ತವೆ ಮಕ್ಕಳಂತೂ. ಮಕ್ಕಳಿರೋ ಮನೆಗಳಲ್ಲಿ ಮಾಮೂಲಿ ಕೆಲಸ ಅಂತೂ ಯಾವಾಗಲೂ ಇದ್ದೇ ಇರ್ತವೆ. ಹಾಗೆ ಪಾತ್ರೆ ಎಲ್ಲ ತೊಳೆದ್ಮೇಲೆ ರಾಗಿ ಹಸಿಟ್ಟು ಮಿಲ್ಲಿಗೆ ಹಾಕಿಸ್ಕೊಬಂದಿದ್ರು. ರಾಗಿ ಹಸಿಟ್ಟು ಖಾಲಿ ಆಗಿತ್ತು.
ಹಾಗೆ ಬಾಕ್ಸ್ ಕೂಡ ಬೆಳ್ಕೊಳ್ಳೋಣ ಅಂದ್ಬಿಟ್ಟು ಬಾಕ್ಸ್ ಕೂಡ ಬೆಳ್ಕೊಂಡ್ರೆ ಹಾಗೆ ಹಸಿಟ್ಟು ತುಂಬ್ಕೊಳ್ಳೋಣ ಜಲಿಸ್ಬಿಟ್ಟು ಅಂತ ಬಾಕ್ಸ್ ಬೆಳ್ಕೊತಾ ಇದ್ದೀನಿ ಇವಾಗ. ಯಾವಾಗಲೂ ಹಸಿಟ್ಟು ಖಾಲಿ ಆದ ತಕ್ಷಣ ಬೆಳ್ಕೊಂಡು ಜಲಿಸ್ಬಿಟ್ಟು ತುಂಬ್ಕೊತೀನಿ. ಬೆಳಗ್ದೇ ತುಂಬಿಬಿಟ್ರೆ ಅದು ಗಲೀಜು ಥರನೂ ಕಾಣಿಸುತ್ತೆ, ಚೆನ್ನಾಗೂ ಇರಲ್ಲ. ಯಾವಾಗಲೂ ಹಸಿಟ್ಟು ಪಾತ್ರೆ ಕಾಳು ಯಾವುದೇ ಖಾಲಿ ಆದ್ರೂ ನಾನು ಅದೇ ತಕ್ಷಣ ಅದರಲ್ಲೇ ಬೆಳ್ಕೊಬಿಡ್ತೀನಿ. ಬೆಳಗಿಟ್ಟಿದ್ರೆ ಮನೆಯೂ ಕೂಡ ನೀಟಾಗೂ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ ನೋಡಲಿಕ್ಕೆ. ಪಾತ್ರೆ ಎಲ್ಲ ತೊಳೆದ ತಕ್ಷಣ ನಾನೊಂದು ಸಲ ಯಾವಾಗಲೂ ಸಿಂಕು ಮತ್ತು ಟೈಲ್ಸು ಎಲ್ಲ ಒರೆಸ್ಕೊಬಿಡ್ತೀನಿ. ಅದು ಆವಾಗಲೇ ಒರೆಸ್ಕೊಬಿಟ್ರೆ ಮನೆಯೂ ಕೂಡ ಚೆನ್ನಾಗಿರುತ್ತೆ. ಟೈಲ್ಸು ಎಲ್ಲ ಗಲೀಜಾಗಿಬಿಟ್ರೆ ಹಾಗಾಗಿ ಕರೆ ಉಳ್ಕೊಬಿಡುತ್ತೆ. ಪಾತ್ರೆ ತೊಳೆದ ತಕ್ಷಣ ನಾನು ಯಾವಾಗಲೂ ಸ್ವಲ್ಪ ಒಂದು ಬಟ್ಟೆ ತಗೊಂಡು ಒರೆಸ್ಕೊಬಿಡ್ತೀನಿ. ಇಲ್ಲಾಂದರೆ ಆರಿರುತ್ತಲ್ಲ ಎಲ್ಲ ಹಾಗೆ ಉಳಿದ್ಬಿಡುತ್ತೆ, ಕರೆ ಎಲ್ಲ ಒಂಥರ ಕರೆ ಕರೆ ಥರ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಪಾತ್ರೆ ಬೆಳಗಿದ ತಕ್ಷಣ ಅಲ್ಲೆಲ್ಲ ಟೈಲ್ಸು ಮತ್ತು ಶೆಲ್ಫು ಎಲ್ಲ ಒರೆಸ್ಕೊಬಿಡ್ತೀನಿ. ಹಾಗೆ ಮೆಸ್ಸಿಯಾಗಿದ್ರೂ ನಮಗೂ ಕೂಡ ನೋಡಲಿಕ್ಕೂ ಚೆನ್ನಾಗಿರಲ್ಲ. ಮನೆ ನೀಟಾಗಿದ್ದರೆ, ಅಡುಗೆ ಮನೆ ಅದರಲ್ಲೂ ನೀಟಾಗಿದ್ದರೆ ನಮಗೆ ಏನೋ ಒಂಥರ ಖುಷಿ. ಹೆಣ್ಮಕ್ಳುಗಳಿಗೆ ಎಲ್ಲರಿಗೂ ಹಾಗೆ ಅನಿಸುತ್ತೆ ಅಲ್ವಾ. ನನಗಂತೂ ಯಾವಾಗಲೂ ಅಡುಗೆ ಮನೆ ಅಂತೂ ನೀಟಾಗಿರಬೇಕು ಅಂತಲೇ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಆದಷ್ಟು ನೀಟಾಗಿ ಇಟ್ಕೊಂಡೇ ಇದ್ದೀನಿ, ಆದಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ತಿಂಡಿ ಅಡುಗೆ ಆದ ತಕ್ಷಣ ನಾನೆಲ್ಲ ಗ್ಯಾಸು ಶೆಲ್ಫು ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಂದ ತಕ್ಷಣ ಮಾಡೋ ಕೆಲಸ ಅಂದರೆ ಗ್ಯಾಸ್ನ ಫಸ್ಟು ಕ್ಲೀನ್ ಮಾಡ್ಕೊಂಡೇ ಅಡುಗೆ ಮಾಡೋದು ನಾನು. ಆವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಅಲ್ವಾ ಮಾಡ್ತಾಯಿದ್ದು, ಒಲೆನೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಿದ್ರಲ್ವ. ಅದೇ ಥರ ನಾನು ಬಂದ್ಬಿಟ್ಟು ಇವಾಗ ಅದೇ ಅಭ್ಯಾಸ ನನಗೂ ಸ್ವಲ್ಪ. ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಬಂದ ತಕ್ಷಣ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡೆ ನೆಕ್ಸ್ಟ್ ನಾನು ಕೆಲಸ ಮಾಡೋದು. ಆವಾಗ ಮಗಳಿಗೆ ಸ್ನಾನ ಮಾಡಿಸಿ ಎಲ್ಲ ಬರೋದ್ರೊಳಗಡೆ ಆಲ್ರೆಡಿ ಅಡುಗೆಗೆ ಟೈಮ್ ಆಗೇ ಹೋಗಿತ್ತು. ಹಾಗೆ ಈಗ ಬಂದುಬಿಟ್ಟು ನುಗ್ಗೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ತೊಗರಿಬೇಳೆ ಹೆಸರುಬೇಳೆ ಹಾಕೋತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರುಬೇಳೆ ಹಾಕಿದ್ದೀನಿ. ಇದನ್ನು ಇವಾಗ ತೊಳೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಾನಿವಾಗ. ಬೇಳೆನ ಸಪ್ರೇಟಾಗಿ ಕೂಗಿಸ್ಕೊತೀನಿ. ಎಲ್ಲ ಒಂದೇ ಸಲ ನುಗ್ಗೆಕಾಯಿ ಬೇಳೆ ಎಲ್ಲ ಒಂದೇ ಸಲ ಹಾಕಿ ಕೂಗಿಸ್ಕೊಬಿಟ್ರೆ ನುಗ್ಗೆಕಾಯಿ ಎಲ್ಲ ತುಂಬ ಬೇಗ ಬೆಂದೋಗಿರುತ್ತೆ, ತಿನ್ಲಿಕ್ಕೆ ಕೂಡ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಬೇಳೆ ಮಾತ್ರ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊತೀನಿ. ಬೇಳೆ ಬೇಗ ಬೆಂದರೆ ಓಕೆ, ಇವೆಲ್ಲ ಬೇಗ ಬೇಯಲ್ಲ, ಒಂದು 10 ನಿಮಿಷನಾದ್ರೂ ಬೇಕು. ಅದ್ರ ಬದಲು ಕುಕ್ಕರ್ಗೆ ಹಾಕಿ ಬೇಗ ಕೂಗಿಸ್ಕೊಬೇಡ ಅಂದ್ಬಿಟ್ಟು ನಾನು ಯಾವಾಗಲೂ ನುಗ್ಗೆಕಾಯಿ ಸಾರು ಮಾಡಿದ್ರೆ ಒಂದೆರಡು ವಿಷಲ್ ತೊಗರಿಬೇಳೆನ ಎಕ್ಸ್ಟ್ರಾ ಕೂಗಿಸ್ಕೊಬಿಡ್ತೀನಿ. ಹಾಗೆ ನೆಕ್ಸ್ಟ್ ಇವಾಗ ತೊಗರಿಬೇಳೆ ಕೂಗಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಈಗ ಹುರ್ಕೊಳ್ಳೋಕ್ಕೆ ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಟೊಮೆಟೊ ಹಾಕ್ಬಿಟ್ಟು ನಾನು ರುಬ್ಬಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟ್ ಒಂದು ಬಾಣಲಿ ಏನು ಮಾಡಲಿಲ್ಲ, ಪಾತ್ರೆ ಆದಷ್ಟು ಕಡಿಮೆ ಆದರೆ ನಮಗೂ ಕೂಡ ಬೆಳಗಕ್ಕೆ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನಿವಾಗ ಏನು ತಪ್ಪಲೆ ಇಟ್ಟಿದ್ದೀನಿ ಜರ್ಗಳು, ಅದರಲ್ಲೇ ನಾನಿವಾಗ ಈರುಳ್ಳಿ ಎಲ್ಲ ತಾಳಿಸ್ಕೊಂಡೆ. ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ತಾಳಿಸ್ಕೊಂಡೆ ರುಬ್ಬಲಿಕ್ಕೆ. ಇವಾಗ ನೆಕ್ಸ್ಟ್ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ನಾನು ಜೀರಿಗೆ ಜಾಸ್ತಿ ಹಾಕೋಲ್ಲ. ಜೀರಿಗೆ ಹಾಕಿದ್ರೆ ನಮ್ಮ ಮನೆಯವ್ರು ಸ್ವಲ್ಪ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಯಾವುದೇ ಸಾಂಬಾರಿಗೆ ಆಗಲಿ ಏನಕ್ಕೆ ಆಗಲಿ ಜೀರಿಗೆ ಹಾಕೋದಿಲ್ಲ. ಹಾಗೆ ಸಾಸಿವೆ ಹಾಕ್ಬಿಟ್ಟು ಕರಿಬೇವು, ಸ್ವಲ್ಪ ಒಂದು ಈರುಳ್ಳಿ, ಹಾಗೆ ಒಂದು 4-5 ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು 4-5 ಬೆಳ್ಳುಳ್ಳಿ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಹಾಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಜಾಸ್ತಿ ನಾನು ಕಟ್ ಮಾಡಿಬಿಟ್ಟೆ ಹಾಕ್ಕೊಳ್ಳೋದು. ಒಗ್ಗರಣೆ ಎಲ್ಲ ಸ್ವಲ್ಪ ಆದಮೇಲೆ ಇವಾಗ 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. 1 ಟೊಮೆಟೊ ನಾನು ರುಬ್ಬಕ್ಕೆ ಹಾಕಿದ್ದೀನಿ, 1 ಟೊಮೆಟೊ ಹಾಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನಿವಾಗ. ಒಗ್ಗರಣೆ ಎಲ್ಲ ಆದಮೇಲೆ ಸ್ವಲ್ಪ ನುಗ್ಗೆಕಾಯಿನ ಎಣ್ಣೆಲಿ ಈ ರೀತಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಒಂದು 2 ನಿಮಿಷ ಹಾಗೆ ಒಗ್ಗರಣೆಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಹಾಗೆ ಬೇಗನೂ ಕೂಡ ಬೇಯುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ನಂಗೆ ಕಮೆಂಟ್ ಮಾಡು ಕೂಡ ತಿಳಿಸಿ. ಚೆನ್ನಾಗಿ ಬಂದರೆ ಏನು ನೋಡಿ. ಈ ರೀತಿ ಒಂದು 2 ನಿಮಿಷ ಈ ರೀತಿ ಎಣ್ಣೆಲಿ ತಾಳಿಸ್ಕೊಂಡ್ರೆ ನುಗ್ಗೆಕಾಯಿ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದೇನು ಜಸ್ಟ್ ಒಂದು 5 ನಿಮಿಷಕ್ಕೆಲ್ಲ ನುಗ್ಗೆಕಾಯಿ ಬೇಗ ಬೆಂದ್ಬಿಡುತ್ತೆ. ಅಷ್ಟರೊಳಗಡೆ ಮಸಾಲೆಗೆಲ್ಲ ರುಬ್ಕೊಂಡ್ರೆ ನುಗ್ಗೆಕಾಯಿ ಅಷ್ಟರೊಳಗಡೆ ಬೆಂದೋಗಿರುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನುಗ್ಗೆಕಾಯಿನ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಮಸ್ತೋತ್ ಥರ ಆಗಿರುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಹಾಗೆ ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಮತ್ತು ನಾವೀಗ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು 1 ಟೇಬಲ್ ಸ್ಪೂನ್, ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ.
ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಬೇಯೋಕ್ಕಾಗಿದೆ, ಸ್ವಲ್ಪ ಬೇಯಬೇಕು. ಇವಾಗ ಬೇಳೆ ಚೆನ್ನಾಗಿ ಕೂಗಿದೆ ನೋಡಿ, ಬೇಳೆನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಳೆನೇ ಆ್ಯಡ್ ಮಾಡಿ ಒಂದು 2 ನಿಮಿಷ ಕುದಿಸಿದ್ರೆ ಬೇಗ ಬೆಂದೋಗ್ಬಿಡುತ್ತೆ. ಬೇಳೆನೂ ಕೂಡ ಫುಲ್ ಸ್ಮ್ಯಾಶ್ ಆಗಿ ಹೋಗಿರುತ್ತೆ, ಚೆನ್ನಾಗಿರುತ್ತೆ. ಫುಲ್ ಬೇಳೆ ಫುಲ್ ಬೆಂದ್ರೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನೀಗ ಒಂದು 2 ನಿಮಿಷ ಇದೆ ಅನ್ನಂಗೆ ಹಾಕ್ತಾಯಿದ್ದೀನಿ. ಬೇಳೆನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇನ್ನೊಂದು 2 ನಿಮಿಷ ಕುದಿಸಿದ್ರೆ ನುಗ್ಗೆಕಾಯಿ ಆಲ್ರೆಡಿ ಬೇಯೋಕ್ಕಾಗಿದೆ, ಒಂದು 2 ನಿಮಿಷ ಬೇಯಬೇಕಷ್ಟೇ. ನೋಡಿ 2 ನಿಮಿಷ ಚೆನ್ನಾಗಿ ಬೆಂದಿದೆ ಇವಾಗ ನುಗ್ಗೆಕಾಯಿ ಎಲ್ಲ. ಇವಾಗ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕುದಿಸಿದ್ರೆ ಹಾಗೆ ಹೋಯ್ತು. ಒಗ್ಗರಣೆ ಎಲ್ಲ ಫಸ್ಟೇ ಹಾಕಿರೋದ್ರಿಂದ ಮತ್ತೇನು ಒಗ್ಗರಣೆ ಏನಿಲ್ಲ, ಒಂದು ಸಲ ಕುದಿಸಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಮಗೆ ತಿಕ್ನೆಸ್ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡ್ರೆ, ಇವಾಗ ನೀರು ಹಾಕ್ಕೊಂಡು ಒಂದು ಸಲ ಕುದಿಸಿದ್ರೆ ಸಾಕು. ನೀರು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಎಷ್ಟು ಬೇಕಾಗುತ್ತೆ ನಮಗೆ ಗಟ್ಟಿ ಅಷ್ಟು ನೀರು ಹಾಕ್ಕೋಬೇಕಷ್ಟೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗಿ ಹೋಯಿತು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ರೀತಿ ನೀವು ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಹಾಗೆ ನಾನು ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ಹುಳಿನ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕುದಿಬೇಕಾದ್ರೆ ಸ್ವಲ್ಪ ಹುಣಸೆ ರಸನ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ತಾ ಇದ್ದೀನಿ ನಾನಿವಾಗ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಒಂದು 2 ನಿಮಿಷ ಚೆನ್ನಾಗಿ ಕುದಿಸಾದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿನೇ ಆಗೋಯಿತು. ಬೇಗನೂ ಕೂಡ ಆಗುತ್ತೆ. ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ. ಕುಕ್ಕರ್ಗೆ ಹಾಕಿ ಒಂದೇ ಸಲ ಕೂಗ್ಸೋಕ್ಕಿಂತ ಒಂದು ವಿಷಲ್ ಹೊಡ್ಸಿದ್ರೂ ಆದ್ರೂ ನುಗ್ಗೆಕಾಯಿ ಸಿಗೋಲ್ಲ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ನೀವು ಕೂಡ ಈ ರೀತಿ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಸಾಂಬಾರೆಲ್ಲ ಆಯಿತು. ಅಷ್ಟರೊಳಗಡೆ ನಾನು ಮೀಶೋದಲ್ಲಿ ಆಯಿಲ್ ಬಾಟ್ಲು ಬುಕ್ ಮಾಡಿದ್ದೆ. ಒಡೆದೋಗಿತ್ತು ಆಯಿಲ್ ಬಾಟ್ಲು, ಒಂದು 2 ಒಡೆದೋಗಿತ್ತು. ದೇವ್ರ ಮನೆಯದು ಒಡೆದೋಗಿತ್ತು, ಅಡುಗೆ ಮನೆಯದು ಸ್ವಲ್ಪ ಬಾಟಲ್ ಆಯಿಲ್ ಹಾಕೋದು ಹತ್ರ ಸ್ವಲ್ಪ ಓಪನ್ ಆಗಿತ್ತು. ಅದಕ್ಕೋಸ್ಕರ 2 ಬುಕ್ ಮಾಡಿದ್ದೆ ನಾನು. ದೇವ್ರ ಮನೆಗೊಂದು ಮತ್ತು ಅಡುಗೆ ಮನೆಗೊಂದು ಆಗುತ್ತೆ ಅಂದ್ಬಿಟ್ಟು 2 ಬುಕ್ ಮಾಡಿದ್ದೆ. ಲಾಸ್ಟ್ ಟೈಮು ಸೇಮ್ ಇದೇ ಥರ ತರಿಸ್ಕೊಂಡಿದ್ದೆ. ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ನಾನು ಅದನ್ನೇ ಬುಕ್ ಮಾಡಿಬಿಟ್ಟು 2 ತರಿಸ್ಕೊಂಡೆ ಇವಾಗ. ಮತ್ತೆ ಚೆನ್ನಾಗಿದೆ, ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ತರಿಸ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಬಾಟಲ್ ಚೆನ್ನಾಗಿದೆ, ಇದು ಎಣ್ಣೆ ಬಾಟಲ್ ತುಂಬ ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದು 1.5 ಇಯರ್ ಬಾಳಿಕೆ ಬಂತು. ಅದಕ್ಕೋಸ್ಕರ ನಾನು ಮತ್ತೆ ಇವಾಗ ಅದನ್ನೇ ತರಿಸ್ಕೊಂಡೆ, ಚೆನ್ನಾಗಿದೆ ಅಂದ್ಬಿಟ್ಟು. ಇವತ್ತಿನ ವ್ಲಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಸ್ಪೆಕ್ಟ್ ಹಾಕ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ಹಿಂದೆ ಮುಂದೆ ನೋಡ್ಕೊತಿದ್ದಾಳೆ ನನ್ನ ಮಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.